ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾ. ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದನ ತಿಳಿಸ್ತೀನಿ. ಯಾಕಂದರೆ ಲಾಗ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನನ್ನ ಒಂದು ಮುಖ್ಯ ಉದ್ದೇಶ ಏನಾಗಿತ್ತಂದರೆ, ನಾನು ಹಾಕುವಂತಹ ವಿಡಿಯೋದಿಂದ ಅಟ್ಲೀಸ್ಟು ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅಂತ. ಯಾಕಂದರೆ ನೋಡಿ, ಪ್ರತಿಯೊಬ್ಬರೂ ಕೂಡ ಕನ್ಸ್ಟ್ರಕ್ಷನ್ ಕನಸಿದ್ದೇ ಇರುತ್ತೆ ಅಲ್ವಾ. ಬಟ್ ಎಲ್ರಿಗೂ ಕನ್ಸ್ಟ್ರಕ್ಷನ್ನ ಇಂಜಿನಿಯರ್ಸ್ಗೆ ಒಪ್ಪಿಸ್ಲೇಬೇಕಂತ ಏನಿರೋದಿಲ್ಲ ಅಲ್ವಾ. ಸೊ ಸಣ್ಣ ಒಂದು ಪ್ರಾಜೆಕ್ಟ್ ಏನಾದರೂ ಅವ್ರು ಮಾಡ್ಕೋಬೇಕು ಅಂದರೆ ಲೈಕ್ ಅವರೇ ಅವರ ಓನ್ ಹೌಸ್ನ ಅವರೇ ನಿಂತ್ಬಿಟ್ಟು ಮಾಡ್ಕೋಬೇಕಂದಾಗ ಏನೋ ಕೆಲವೊಂದು ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರಲಿ, ಯಾವ್ಯಾವ ರೀತಿ ಸ್ಟೇಜಸ್ನ ಮಾಡ್ಕೊತಾ ಹೋಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ಸೊ ಇದರಿಂದ ಹೆಲ್ಪ್ ಆಗ್ತಿದೆ ಅನ್ನೋದು ನನಗೆ ತುಂಬ ಒಂದು ಅನುಭವಕ್ಕೆ ಬಂದಿದೆ. ನನ್ನ ಒಂದು ವ್ಯೂವರ್ಸ್ ಕೇಳ್ತಿರ್ತಾರೆ, ಮೇಡಮ್ ನೆಕ್ಸ್ಟ್ ಸ್ಟೇಜ್ ಯಾವುದು, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ದೀವಿ, ಹೆಲ್ಪ್ ಮಾಡಿ ಅಂತ ತುಂಬ ಜನರಿಗೆ ನಾನು ರೆಸ್ಪಾಂಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು, ಒಬ್ಬರು ನನಗೆ ಕೇಳಿದರು, ಮೇಡಮ್ ಆ್ಯಕ್ಚುಲಿ ಲಿಂಟಲ್ ಲೆವೆಲ್ ಕಂಪ್ಲೀಟ್ ಆಗಿದ ತಕ್ಷಣ ಡೈರೆಕ್ಟ್ ಮೋಲ್ಡ್ ಏನಾ ಅಂತ. ಅಲ್ಲ, ಆ್ಯಕ್ಚುಲಿ ಲಿಂಟಲ್ ಲೆವೆಲ್ ಆಗಿದ ತಕ್ಷಣ ಕ್ಯೂರಿಂಗ್ ಒಂದು 3 ಡೇಸ್ ಮಾಡಿಕೊಂಡು ನಂತರ ಇಮಿಡಿಯೇಟ್ ನೋಡಿ ಕೆಲವೊಬ್ಬರು ಒಂದು 2 ಡೇಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ. ಮತ್ತು 2 ಕೋರ್ಸ್ ಆ್ಯಕ್ಚುಲಿ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಸಿಮೆಂಟ್ ಬ್ರಿಕ್ಸ್ ಆದರೆ 2 ಕೋರ್ಸ್, ಏನಾದರೂ ನೀವು ರೆಡ್ ಇಟ್ಗೆ ಯೂಸ್ ಮಾಡ್ತಾ ಇದ್ದರೆ 5 ಕೋರ್ಸ್ ಹಾಕ್ಕೋಬೇಕು. ಯಾಕಂದರೆ ಕಂಪ್ಲೀಟ್ ನೋಡಿ ಮೋಲ್ಡ್ ತನಕ ಹೈಟ್ 10 ಫೀಟ್ ಇರುತ್ತಲ್ವ, ಲಿಂಟಲ್ ಲೆವೆಲ್ ತನಕ ಆ್ಯಕ್ಚುಲಿ 7 ಫೀಟ್ ಕಂಪ್ಲೀಟ್ ಆಗಿರುತ್ತೆ, ನಂತರ ಮತ್ತೆ ಏರ್ಸ್ಕೋಬೇಕಾಗತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಆಗಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಖುಷಿ, ಯಾಕಂದರೆ ನಾನು ಹಾಕುವಂತಹ ವೀಡಿಯೋಸಿಂದ ತುಂಬ ಜನರಿಗೆ ಹೆಲ್ಪ್ ಆಗ್ತಿದೆ ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ರೆಸ್ಪಾಂಡ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್. ಬಾಯ್ ಬಾಯ್.